ಇನ್ನು ಮಾಜಿ ಸಚಿವ ಶ್ರೀರಾಮುಲು ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶ್ರೀರಾಮುಲು ಜೊತೆ ನಾನೇ ಮಾತನಾಡಿದ್ದೇನೆ, ಅಂದು ಮಾತನಾಡಿದ್ದೀನಿ, ಮರುದಿನವೂ ಮಾತನಾಡಿದ್ದೀನಿ, ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತು ಮಾತನಾಡ್ತೀವಿ, ಸಮಸ್ಯೆ ಬಗೆಹರಿಸ್ಕೊಳ್ತೀವಿ ಅಂತಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇದೇ ಸಂದರ್ಭದಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರು ಪಕ್ಷ ತೋರಿತಾರಂತಲ್ಲ, ಅಷ್ಟೊಂದೆಲ್ಲ ಅಸಮಾಧಾನ ಇದೆ, ಹೇಗೆ ಅವ್ರನ್ನ ತಡಿತೀರಿ, ಹೇಗೆ ಮುನಿಸು ಮರೆಸ್ತೀರಿ ಅನ್ನುವಂಥ ಪ್ರಶ್ನೆಗೆ ವಿಜೇಂದ್ರ ಅವರ ರಿಯಾಕ್ಷನ್ ಇದು. ಮಾತಾಡಿದ್ದೀನಪ್ಪ, ಅವರು ಬಂದರು, ಯಾರನ್ನೂ ಭೇಟಿಯಾಗಲಿಲ್ಲ, ಹೋದರು, ಅವ್ರ ನಡೆನ ಬಹಳ ನಿಗೂಢವಾಗಿದೆ. ಇಲ್ಲ, ನಾನು ಶ್ರೀರಾಮುಲು ಅವರು ಪಾಪ ಹಿರಿಯರಿದ್ದಾರೆ, ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿನ ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ಬೆಳಗ್ಗೆ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ. ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವ್ರನ್ನ ಮಾತಾಡಿದ್ರೆ ಸರ್. ಇನ್ನು ಮಾಜಿ ಸಚಿವ ಶ್ರೀರಾಮುಲು ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶ್ರೀರಾಮುಲು ಜೊತೆ ನಾನೇ ಮಾತನಾಡಿದ್ದೇನೆ, ಅಂದು ಮಾತನಾಡಿದ್ದೀನಿ, ಮರುದಿನವೂ ಮಾತನಾಡಿದ್ದೀನಿ, ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತು ಮಾತನಾಡ್ತೀವಿ, ಸಮಸ್ಯೆ ಬಗೆಹರಿಸ್ಕೊಳ್ತೀವಿ ಅಂತಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇದೇ ಸಂದರ್ಭದಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರು ಪಕ್ಷ ತೋರಿತಾರಂತಲ್ಲ, ಅಷ್ಟೊಂದೆಲ್ಲ ಅಸಮಾಧಾನ ಇದೆ, ಹೇಗೆ ಅವ್ರನ್ನ ತಡಿತೀರಿ, ಹೇಗೆ ಮುನಿಸು ಮರೆಸ್ತೀರಿ ಅನ್ನುವಂಥ ಪ್ರಶ್ನೆಗೆ ವಿಜೇಂದ್ರ ಅವರ ರಿಯಾಕ್ಷನ್ ಇದು. ಮಾತಾಡಿದ್ದೀನಪ್ಪ, ಅವರು ಬಂದರು, ಯಾರನ್ನೂ ಭೇಟಿಯಾಗಲಿಲ್ಲ, ಹೋದರು, ಅವ್ರ ನಡೆನ ಬಹಳ ನಿಗೂಢವಾಗಿದೆ. ಇಲ್ಲ, ನಾನು ಶ್ರೀರಾಮುಲು ಅವರು ಪಾಪ ಹಿರಿಯರಿದ್ದಾರೆ, ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿನ ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ಬೆಳಗ್ಗೆ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ. ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವ್ರನ್ನ ಮಾತಾಡಿದ್ರೆ ಸರ್. ಇನ್ನು ಮಾಜಿ ಸಚಿವ ಶ್ರೀರಾಮುಲು ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶ್ರೀರಾಮುಲು ಜೊತೆ ನಾನೇ ಮಾತನಾಡಿದ್ದೇನೆ, ಅಂದು ಮಾತನಾಡಿದ್ದೀನಿ, ಮರುದಿನವೂ ಮಾತನಾಡಿದ್ದೀನಿ, ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತು ಮಾತನಾಡ್ತೀವಿ, ಸಮಸ್ಯೆ ಬಗೆಹರಿಸ್ಕೊಳ್ತೀವಿ ಅಂತಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇದೇ ಸಂದರ್ಭದಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರು ಪಕ್ಷ ತೋರಿತಾರಂತಲ್ಲ, ಅಷ್ಟೊಂದೆಲ್ಲ ಅಸಮಾಧಾನ ಇದೆ, ಹೇಗೆ ಅವ್ರನ್ನ ತಡಿತೀರಿ, ಹೇಗೆ ಮುನಿಸು ಮರೆಸ್ತೀರಿ ಅನ್ನುವಂಥ ಪ್ರಶ್ನೆಗೆ ವಿಜೇಂದ್ರ ಅವರ ರಿಯಾಕ್ಷನ್ ಇದು. ಮಾತಾಡಿದ್ದೀನಪ್ಪ, ಅವರು ಬಂದರು, ಯಾರನ್ನೂ ಭೇಟಿಯಾಗಲಿಲ್ಲ, ಹೋದರು, ಅವ್ರ ನಡೆನ ಬಹಳ ನಿಗೂಢವಾಗಿದೆ. ಇಲ್ಲ, ನಾನು ಶ್ರೀರಾಮುಲು ಅವರು ಪಾಪ ಹಿರಿಯರಿದ್ದಾರೆ, ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿನ ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ಬೆಳಗ್ಗೆ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ. ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವ್ರನ್ನ ಮಾತಾಡಿದ್ರೆ ಸರ್. ಇನ್ನು ಮಾಜಿ ಸಚಿವ ಶ್ರೀರಾಮುಲು ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶ್ರೀರಾಮುಲು ಜೊತೆ ನಾನೇ ಮಾತನಾಡಿದ್ದೇನೆ, ಅಂದು ಮಾತನಾಡಿದ್ದೀನಿ, ಮರುದಿನವೂ ಮಾತನಾಡಿದ್ದೀನಿ, ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತು ಮಾತನಾಡ್ತೀವಿ, ಸಮಸ್ಯೆ ಬಗೆಹರಿಸ್ಕೊಳ್ತೀವಿ ಅಂತಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇದೇ ಸಂದರ್ಭದಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರು ಪಕ್ಷ ತೋರಿತಾರಂತಲ್ಲ, ಅಷ್ಟೊಂದೆಲ್ಲ ಅಸಮಾಧಾನ ಇದೆ, ಹೇಗೆ ಅವ್ರನ್ನ ತಡಿತೀರಿ, ಹೇಗೆ ಮುನಿಸು ಮರೆಸ್ತೀರಿ ಅನ್ನುವಂಥ ಪ್ರಶ್ನೆಗೆ ವಿಜೇಂದ್ರ ಅವರ ರಿಯಾಕ್ಷನ್ ಇದು. ಮಾತಾಡಿದ್ದೀನಪ್ಪ, ಅವರು ಬಂದರು, ಯಾರನ್ನೂ ಭೇಟಿಯಾಗಲಿಲ್ಲ, ಹೋದರು, ಅವ್ರ ನಡೆನ ಬಹಳ ನಿಗೂಢವಾಗಿದೆ. ಇಲ್ಲ, ನಾನು ಶ್ರೀರಾಮುಲು ಅವರು ಪಾಪ ಹಿರಿಯರಿದ್ದಾರೆ, ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿನ ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ಬೆಳಗ್ಗೆ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ. ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವ್ರನ್ನ ಮಾತಾಡಿದ್ರೆ ಸರ್. ಇನ್ನು ಮಾಜಿ ಸಚಿವ ಶ್ರೀರಾಮುಲು ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶ್ರೀರಾಮುಲು ಜೊತೆ ನಾನೇ ಮಾತನಾಡಿದ್ದೇನೆ, ಅಂದು ಮಾತನಾಡಿದ್ದೀನಿ, ಮರುದಿನವೂ ಮಾತನಾಡಿದ್ದೀನಿ, ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತು ಮಾತನಾಡ್ತೀವಿ,
ಸಮಸ್ಯೆ ಬಗೆಹರಿಸ್ಕೊಳ್ತೀವಿ ಅಂತಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇದೇ ಸಂದರ್ಭದಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರು ಪಕ್ಷ ತೊರಿತಾರಂತಲ್ಲ, ಅಷ್ಟೊಂದೆಲ್ಲ ಅಸಮಾಧಾನ ಇದೆ, ಹೇಗೆ ಅವ್ರನ್ನ ತಡಿತೀರಿ, ಹೇಗೆ ಮುನಿಸು ಮರೆಸ್ತೀರಿ ಅನ್ನುವಂಥ ಪ್ರಶ್ನೆಗೆ ವಿಜೇಂದ್ರ ಅವರ ರಿಯಾಕ್ಷನ್ ಇದು. ಅವ್ರನ್ನ ಮಾತಾಡಿದ್ರ ಸರ್? ಏನಪ್ಪ ಮಾತಾಡಿದ್ದೀನಪ್ಪ. ಅವರು ಬಂದರು, ಯಾರನ್ನೂ ಭೇಟಿಯಾಗಲಿಲ್ಲ, ಹೋದರು. ಅವ್ರ ನಡೆನೇ ಬಹಳ ನಿಗೂಢವಾಗಿದೆ. ಇಲ್ಲ, ನಾನು ಶ್ರೀರಾಮುಲು ಅವರು ಪಾಪ ಹಿರಿಯರಿದ್ದಾರೆ, ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿನ ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ನಾನೇ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ. ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವ್ರನ್ನ ಮಾತಾಡಿದ್ರ ಸರ್? ಇನ್ನು ಮಾಜಿ ಸಚಿವ ಶ್ರೀರಾಮುಲು ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶ್ರೀರಾಮುಲು ಜೊತೆ ನಾನೇ ಮಾತನಾಡಿದ್ದೇನೆ, ಅಂದು ಮಾತನಾಡಿದ್ದೀನಿ, ಮರುದಿನವೂ ಮಾತನಾಡಿದ್ದೀನಿ, ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತು ಮಾತನಾಡ್ತೀವಿ, ಸಮಸ್ಯೆ ಬಗೆಹರಿಸ್ಕೊಳ್ತೀವಿ ಅಂತಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇದೇ ಸಂದರ್ಭದಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರು ಪಕ್ಷ ತೊರಿತಾರಂತಲ್ಲ, ಅಷ್ಟೊಂದೆಲ್ಲ ಅಸಮಾಧಾನ ಇದೆ, ಹೇಗೆ ಅವ್ರನ್ನ ತಡಿತೀರಿ, ಹೇಗೆ ಮುನಿಸು ಮರೆಸ್ತೀರಿ ಅನ್ನುವಂಥ ಪ್ರಶ್ನೆಗೆ ವಿಜೇಂದ್ರ ಅವರ ರಿಯಾಕ್ಷನ್ ಇದು. ಅವ್ರನ್ನ ಮಾತಾಡಿದ್ರ ಸರ್? ಏನಪ್ಪ ಮಾತಾಡಿದ್ದೀನಪ್ಪ. ಅವರು ಬಂದರು, ಯಾರನ್ನೂ ಭೇಟಿಯಾಗಲಿಲ್ಲ, ಹೋದರು. ಅವ್ರ ನಡೆನೇ ಬಹಳ ನಿಗೂಢವಾಗಿದೆ. ಇಲ್ಲ, ನಾನು ಶ್ರೀರಾಮುಲು ಅವರು ಪಾಪ ಹಿರಿಯರಿದ್ದಾರೆ, ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿನ ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ನಾನೇ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ. ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವ್ರನ್ನ ಮಾತಾಡಿದ್ರ ಸರ್? ಇನ್ನು ಮಾಜಿ ಸಚಿವ ಶ್ರೀರಾಮುಲು ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶ್ರೀರಾಮುಲು ಜೊತೆ ನಾನೇ ಮಾತನಾಡಿದ್ದೇನೆ, ಅಂದು ಮಾತನಾಡಿದ್ದೀನಿ, ಮರುದಿನವೂ ಮಾತನಾಡಿದ್ದೀನಿ, ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತು ಮಾತನಾಡ್ತೀವಿ, ಸಮಸ್ಯೆ ಬಗೆಹರಿಸ್ಕೊಳ್ತೀವಿ ಅಂತಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇದೇ ಸಂದರ್ಭದಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರು ಪಕ್ಷ ತೊರಿತಾರಂತಲ್ಲ, ಅಷ್ಟೊಂದೆಲ್ಲ ಅಸಮಾಧಾನ ಇದೆ, ಹೇಗೆ ಅವ್ರನ್ನ ತಡಿತೀರಿ, ಹೇಗೆ ಮುನಿಸು ಮರೆಸ್ತೀರಿ ಅನ್ನುವಂಥ ಪ್ರಶ್ನೆಗೆ ವಿಜೇಂದ್ರ ಅವರ ರಿಯಾಕ್ಷನ್ ಇದು. ಅವ್ರನ್ನ ಮಾತಾಡಿದ್ರ ಸರ್? ಏನಪ್ಪ ಮಾತಾಡಿದ್ದೀನಪ್ಪ. ಅವರು ಬಂದರು, ಯಾರನ್ನೂ ಭೇಟಿಯಾಗಲಿಲ್ಲ, ಹೋದರು. ಅವ್ರ ನಡೆನೇ ಬಹಳ ನಿಗೂಢವಾಗಿದೆ. ಇಲ್ಲ, ನಾನು ಶ್ರೀರಾಮುಲು ಅವರು ಪಾಪ ಹಿರಿಯರಿದ್ದಾರೆ, ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿನ ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ನಾನೇ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ. ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವ್ರನ್ನ ಮಾತಾಡಿದ್ರ ಸರ್? ಇನ್ನು ಮಾಜಿ ಸಚಿವ ಶ್ರೀರಾಮುಲು ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶ್ರೀರಾಮುಲು ಜೊತೆ ನಾನೇ ಮಾತನಾಡಿದ್ದೇನೆ, ಅಂದು ಮಾತನಾಡಿದ್ದೀನಿ, ಮರುದಿನವೂ ಮಾತನಾಡಿದ್ದೀನಿ, ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತು ಮಾತನಾಡ್ತೀವಿ, ಸಮಸ್ಯೆ ಬಗೆಹರಿಸ್ಕೊಳ್ತೀವಿ ಅಂತಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇದೇ ಸಂದರ್ಭದಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರು ಪಕ್ಷ ತೊರಿತಾರಂತಲ್ಲ, ಅಷ್ಟೊಂದೆಲ್ಲ ಅಸಮಾಧಾನ ಇದೆ, ಹೇಗೆ ಅವ್ರನ್ನ ತಡಿತೀರಿ, ಹೇಗೆ ಮುನಿಸು ಮರೆಸ್ತೀರಿ ಅನ್ನುವಂಥ ಪ್ರಶ್ನೆಗೆ ವಿಜೇಂದ್ರ ಅವರ ರಿಯಾಕ್ಷನ್ ಇದು. ಅವ್ರನ್ನ ಮಾತಾಡಿದ್ರ ಸರ್? ಏನಪ್ಪ ಮಾತಾಡಿದ್ದೀನಪ್ಪ. ಅವರು ಬಂದರು, ಯಾರನ್ನೂ ಭೇಟಿಯಾಗಲಿಲ್ಲ, ಹೋದರು. ಅವ್ರ ನಡೆನೇ ಬಹಳ ನಿಗೂಢವಾಗಿದೆ. ಇಲ್ಲ, ನಾನು ಶ್ರೀರಾಮುಲು ಅವರು ಪಾಪ ಹಿರಿಯರಿದ್ದಾರೆ, ಸಚಿವ